ನಮಸ್ಕಾರ. ನಿಮ್ಮ ಕಾರಿನ ಇನ್ಸೂರೆನ್ಸ್ ಪಾಲಿಸಿ ಕಾಪಿ ಎಲ್ಲಿದೆ ಅಂತ ಕೇಳಿದರೆ ಗೊತ್ತಿಲ್ಲ ಸರ್, ಮೊಬೈಲ್ನಲ್ಲಿತ್ತು, ಈಗ ಸಿಗ್ತಾ ಇಲ್ಲ ಅಂತ ಹೇಳೋದು ತುಂಬ ಜನರ ಸಮಸ್ಯೆ. ಕೆಲವರು ಇನ್ಸೂರೆನ್ಸ್ ಮಾಡಿಸಿದ ಮೇಲೆ ಪಾಲಿಸಿ PDF ಡೌನ್ಲೋಡ್ ಮಾಡಿರ್ತಾರೆ. ಆದರೆ ಕೆಲವು ತಿಂಗಳು ಆದಮೇಲೆ ಅದು ಯಾವ ಫೋಲ್ಡರ್ನಲ್ಲಿ ಇದೆ ಅಂತ ಗೊತ್ತಾಗಲ್ಲ. ಕೆಲವರ ಮೊಬೈಲ್ ಬದಲಾಗಿರುತ್ತೆ, ಕೆಲವರ ವಾಟ್ಸಪ್ ಚಾಟ್ ಡಿಲೀಟ್ ಆಗಿರುತ್ತೆ, ಇನ್ನು ಕೆಲವರು ಹಿಂದಿನ ಏಜೆಂಟ್ ಕಳಿಸಿದ್ದ ಪಾಲಿಸಿಯನ್ನೇ ಹುಡುಕ್ತಾ ಇರ್ತಾರೆ. ಇದರಿಂದ ರಿನ್ಯೂವಲ್ ಸಮಯದಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ. ನನ್ನ ಹಿಂದಿನ ಪಾಲಿಸಿ ಯಾವ ಕಂಪ್ನಿದು, ಯಾವಾಗ ಎಕ್ಸ್ಪೈರ್ ಆಗುತ್ತೆ, NCB ಇದೆಯಾ, ನನ್ನ ಕಾರಿನ ಪಾಲಿಸಿಯಲ್ಲಿ ಯಾವ ಕವರ್ಗಳು ಇದ್ದವು, ಈ ರೀತಿಯ ಪ್ರಶ್ನೆಗಳು ಬರುತ್ತೆ. ಪಾಲಿಸಿ ಕಾಪಿ ಇಲ್ಲ ಅಂತ ರಿನ್ಯೂವಲ್ ಮಾಡಿಸದೆ ಹಾಗೆ ಬಿಟ್ಬಿಡೋದು ಮಾತ್ರ ಮಾಡಬೇಡಿ. ಹಳೆಯ ಪಾಲಿಸಿ ಕಾಪಿ ಸಿಗ್ತಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಕಾರಿನ ಡೀಟೇಲ್ಸ್ ಕೊಟ್ಟು ಹಿಂದಿನ ಇನ್ಸೂರೆನ್ಸ್ ಬಗ್ಗೆ ಮಾಹಿತಿ ಹುಡುಕಬಹುದು. ಅದರಿಂದ ನಿಮ್ಮ ಹಿಂದಿನ ಪಾಲಿಸಿಯ ವಿವರಗಳು, ರಿನ್ಯೂವಲ್ಗೆ ಬೇಕಾಗುವ ಮಾಹಿತಿ ಮತ್ತು ಮುಂದಿನ ಪಾಲಿಸಿಯಲ್ಲಿ ಏನು ಬೇಕು ಅನ್ನೋದನ್ನು ಸರಿಯಾಗಿ ನೋಡಿಕೊಳ್ಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಇನ್ಸೂರೆನ್ಸ್ ಪಾಲಿಸಿ ಕಾಪಿ ಸಿಕ್ಕಿಲ್ಲ ಅಂತ ರಿನ್ಯೂವಲ್ ತಡ ಮಾಡಬೇಡಿ. ಇವತ್ತು ಪಾಲಿಸಿ ಕಾಪಿ ಸಿಗದೇ ಇರಬಹುದು, ಆದರೆ ನಾಳೆ ಆಕ್ಸಿಡೆಂಟ್ ಆದಾಗ ಅಥವಾ ಯಾವುದಾದ್ರೂ ಅವಶ್ಯಕತೆ ಬಂದಾಗ ನನ್ನ ಇನ್ಸೂರೆನ್ಸ್ ಎಲ್ಲಿ ಇದೆ ಅಂತ ಹುಡುಕುವ ಪರಿಸ್ಥಿತಿ ಬರಬಾರ್ದು. ಹಾಗಾಗಿ ನಿಮ್ಮ ಪಾಲಿಸಿಯ PDF ಅನ್ನು ಮೊಬೈಲ್ನಲ್ಲಿ ಒಂದು ಸಪ್ರೇಟ್ ಫೋಲ್ಡರ್ನಲ್ಲಿ ಇಟ್ಕೊಳ್ಳಿ. ವಾಟ್ಸಪ್ ಅಥವಾ ಇಮೇಲ್ನಲ್ಲೂ ಸೇವ್ ಮಾಡ್ಕೊಂಡಿರಿ. ಬೇಕಾದಾಗ ತಕ್ಷಣ ತೆಗೆದುಕೊಳ್ಬಹುದು. ನಿಮ್ಮ ಕಾರಿನ ಹಳೆಯ ಇನ್ಸೂರೆನ್ಸ್ ಪಾಲಿಸಿ ಸಿಗ್ತಿಲ್ವಾ, ರಿನ್ಯೂವಲ್ ಮಾಡಿಸ್ಬೇಕಾ, ಯಾವುದೇ ಗೊಂದಲ ಇದ್ದರೂ ವಿಘ್ನೇಶ್ ಇನ್ಸೂರೆನ್ಸ್ ವೆಂಚರ್ ಅವರನ್ನು ಸಂಪರ್ಕಿಸಿ. 7676567844 ಇದು ನನ್ನ ಮೊಬೈಲ್ ನಂಬರ್. ನಿಮ್ಮ ಕಾರಿನ ಇನ್ಸೂರೆನ್ಸ್ ರಿನ್ಯೂವಲ್ಗೆ ಬೇಕಾದ ಮಾಹಿತಿ ಸರಿಯಾಗಿ ತಿಳಿದುಕೊಂಡು ಸಮಯಕ್ಕೆ ರಿನ್ಯೂ ಮಾಡಿಸಿಕೊಳ್ಳಿ.